ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ PUC ಅಂದರೆ ಕ್ಲಾಸ್ 12 ಮ್ಯಾಥ್ಸ್ ಅಂದರೆ ವಿಷಯದ ಎಕ್ಸಸೈಸ್ 3.4 ಅಂದರೆ ಇದು ಕೊನೆ ಎಕ್ಸಸೈಸ್ ಇದೆ. ಕ್ವಶನ್ ನಂಬರ್ 13 to 18 ಅನ್ನು ನಾನು ಈ ಒಂದು ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿರಿ. ತಮಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಮತ್ತು ಇನ್ನೂ ಯಾರೆಲ್ಲ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಓಕೆ, ಸೊ ಇದಕ್ಕಿಂತ ಮುಂಚೆ ವಿಡಿಯೋಲಿ ನಾನು ಈ ಒಂದು ಮ್ಯಾಟ್ರಿಸಸ್ ಅಂತಕ್ಕಂಥ ಚಾಪ್ಟರ್ ಏನಿದೆಯಲ್ಲ ಆ ಚಾಪ್ಟರ್ದು ಎಲ್ಲ ಎಕ್ಸಸೈಸ್ದು ಸೊಲ್ಯೂಷನ್ಸನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಒಂದು ಪ್ಲೇಲಿಸ್ಟಲ್ಲಿ ಹೋಗಿ ತಾವು ಮಿಕ್ಕಿದೆಲ್ಲ ವಿಡಿಯೋಸ್ಗಳನ್ನು ನೋಡ್ಬೋದು. ಸೊ ಇವತ್ತಿನ ಪ್ರಶ್ನೆ ಏನಿದೆ ಅಂತಂದರೆ, using elementary transformations, find the inverse of each of the matrices if it exists in exercise 1 to 17 ಅಂತ ಇದೆ. ಲಾಸ್ಟ್ ಕ್ಲಾಸಲ್ಲಿ ನಾನು 1 to 12 ತನಕ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಕ್ಲಾಸಲ್ಲಿ 13 to 18 ನಾನು ತಿಳಿಸ್ಕೊಡ್ತೀನಿ ಅಂತ. ಓಕೆ, ಇಲ್ಲಿ ಏನು ಮಾಡಬೇಕು ನಾವು ಅಂತಂದರೆ, ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸ್ ಅಂತಂದರೆ ನಾವಿಲ್ಲಿ ರೋಸ್ ಮತ್ತು ಕಾಲಮ್ಸ್ಗಳನ್ನು ಇಂಟರ್ಚೇಂಜ್ ಮಾಡ್ಕೊಂಡು ಇದರದ್ದು ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನಂತ. ಓಕೆನಾ? ಸೊ ಇವಾಗ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಕ್ವಶನ್ ಏನಿದೆ ಅಂತಂದರೆ 2 - 3 - 1 2 ಅಂತ ಇದೆ. ಓಕೆ, ಕ್ವಶನ್ ಕರೆಕ್ಟಾಗಿ ಬರ್ಕೊಳ್ರಿ. ಅದಾದ ಮೂಲಕ ವಿ ನೋ ದಟ್ ಅಂತ ಬರೀರಿ. ಓಕೆ, ಸೊ ವಿ ನೋ ದಟ್ ಈಸ್ ಎ ಈಸ್ ಈಕ್ವಲ್ಸ್ ಟು ಐ ಇಂಟು ಎ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ದಿಸ್ ಈಸ್ ಯು ಕ್ಯಾನ್ ಕನ್ಸಿಡರ್ ಎ ಮ್ಯಾಟ್ರಿಕ್ಸ್ ಯು ಕ್ಯಾನ್ ರೈಟ್ ಹಿಯರ್ 2 - 3 - 1 and 2. okay, so which is equals to identity matrix, that is 2 into 2 order you can write 1 0 0 1 into a you can write as it is. okay, don't write this matrix here. ಇದಾದ ನಂತರ ನೋಡಿರಿ, ನಮಗೆ ಏನು ಬೇಕು ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸನ್ನು ಬರಬೇಕು ರೀ. 1 0 0 1 ಬರಬೇಕು. ಆ ಥರ ನೀವು ಮಾಡಿರಿ. ಇಲ್ಲಿ 1 ಬರಬೇಕಂದ್ರೆ ಇವೆರಡನ್ನ ಆ್ಯಡ್ ಮಾಡಿರಿ, ನಿಮಗೆ ಇಲ್ಲಿ 1 ಬರ್ತದೆ. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿರಿ. ಸೊ R1 ನಾವು ಇಂಟರ್ಚೇಂಜ್ ಮಾಡ್ಕೋಬೇಕು. R1 ಇಂಟರ್ಚೇಂಜ್ ಇಂಟು R1 ಕನ್ವರ್ಟ್ ಇಂಟು R1 ಪ್ಲಸ್ R2 ಎರಡನ್ನ ಆ್ಯಡ್ ಮಾಡಬೇಕು. ಓಕೆ, ಸೊ ಇವಾಗ 2 - 1 2 - 1 ಅಂದರೆ ಎಷ್ಟಾಗುತ್ತಾ? 1 ಆಗುತ್ತೆ. -3 + 2 ಇದು -1 ಆಗುತ್ತೆ. ಹೌದಲ್ರಿ? ಸೊ ಅದೇ ಥರ ಇಲ್ಲಿ ಇದೇ ಆಪ್ರೇಷನ್ ಮಾಡಿರಿ. R1 + R2 1 + 0 ಅಂತಂದರೆ 1 ಆಗುತ್ತೆ. ಮತ್ತು R1 + R2 ಅಂತಂದರೆ 0 + 1 ಅಂದರೆ 1 ಆಗುತ್ತೆ. ಸೊ R2 ಆ್ಯಸ್ ಇಟ್ ಈಸ್ ಇಡ್ರಿ ಇದನ್ನು. -1 2 0 1. ನೆಕ್ಸ್ಟ್ ಏನು ಬೇಕು ಇವಾಗ ನಮಗಿಲ್ಲಿ? 0 ಬೇಕು. 0 ಬೇಕಂದ್ರೆ ನೋಡ್ಬೇಕು ಇಲ್ಲಿ ಮತ್ತೆ R2 + R1 ಆ್ಯಡ್ ಮಾಡಿರಿ. ಓಕೆ, R2 ಕನ್ವರ್ಟ್ ಇಂಟು R2 + R1. ಓಕೆನಾ? ನೆಕ್ಸ್ಟ್ ನೋಡಿರಿ, ಇವಾಗ R1 ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್. R1 ನಾವೇನು ಚೇಂಜ್ ಮಾಡ್ಕೊಳ್ತಾ ಇಲ್ಲ, ಹಾಗಾಗಿ R1 ಆ್ಯಸ್ ಇಟ್ ಈಸ್ ಬರೀರಿ. ಓಕೆ, ಸೊ ನೆಕ್ಸ್ಟ್ ಈ ಕಡೆದೂ R1 ಆ್ಯಸ್ ಇಟ್ ಈಸ್ ಬರೀರಿ. ಈಗ R2 ಇದ್ದಲ್ಲಿ ಏನದ? R2 + R1 ಅದ. ಇದು R2 ಇದು R1 ಎರಡನ್ನ ಆ್ಯಡ್ ಮಾಡಿರಿ. -1 + 1 ಅಂದರೆ 0 ಆಗುತ್ತೆ. 2 - 1 ಅಂತಂದರೆ 1 ಆಗುತ್ತೆ. ಓಕೆ, ನೆಕ್ಸ್ಟ್ ಇದು 1 + 0 ಅಂದರೆ 1 ಆಗುತ್ತೆ. 1 + 1 ಅಂದರೆ 2 ಆಗುತ್ತೆ. ಓಕೆ, ಸೊ ಇದು ಇಂಟು ಎ ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ನೋಡಿರಿ, ಇಲ್ಲಿ ನಮಗೆ 0 ಬೇಕು. 0 ಬೇಕಂದ್ರೆ ಏನು ಮಾಡಬೇಕು? R1 ಬಿಕಮ್ಸ್ R1 + R2 ಮಾಡಬೇಕು. ಹೌದಾ? ಅದು 0 ಬರ್ತದೆ. 1 ರೈಟ್ ಆ್ಯಸ್ ಇಟ್ ಈಸ್. -1 + 1 ಅಂದರೆ 0 ಆಗುತ್ತೆ. ಓಕೆ, ಸೊ R2 ರೈಟ್ ಆ್ಯಸ್ ಇಟ್ ಈಸ್. R2 ಏನು ಚೇಂಜ್ ಮಾಡಿರಲಿಲ್ಲ, R2 ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ R1 + R2 1 + 1 ಅಂದರೆ ಎಷ್ಟಾಯಿತು? 2 ಆಯಿತು. ನೆಕ್ಸ್ಟ್ R1 + R2 ಅಂದರೆ 3 ಆಗುತ್ತೆ. ನೆಕ್ಸ್ಟ್ R2 ರೈಟ್ ಆ್ಯಸ್ ಇಟ್ ಈಸ್ 1 2. ದಿಸ್ ಈಸ್ A. ಸೊ ನೆಕ್ಸ್ಟ್ ಯು ಕ್ಯಾನ್ ರೈಟ್ ಹಿಯರ್ A ಇನ್ವರ್ಸ್ ಈಸ್ ಈಕ್ವಲ್ಸ್ ಟು ಎನ ಈ ಕಡೆ ತೊಗೊಂಡ್ರೆ A ಇನ್ವರ್ಸ್ ಆಗುತ್ತೆ. A ಇನ್ವರ್ಸ್ ಇಂಟು I ಅಂದರೆ ಏನಾಗುತ್ತೆ? A ಇನ್ವರ್ಸ್ ಇಂಟು I ಅಂತಂದರೆ A ಇನ್ವರ್ಸೇ ಆಗುತ್ತೆ. ಹೌದಲ್ರಿ? ಸೊ ಹಾಗಾಗಿ ದಿಸ್ ಈಸ್ I. ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತಲ್ಲ, I ಇಂಟು A ಇನ್ವರ್ಸ್ ಅಂದರೆ A ಇನ್ವರ್ಸೇ ಆಗುತ್ತೆ. ಇಟ್ಸ್ ಈಸ್ ಈಕ್ವಲ್ಸ್ ಟು 2 3 1 2. ರೈಟ್? ಸೊ ದಿಸ್ ಈಸ್ ದ required result. I hope you understood. Next I will go to 14th question. So this is the 14th question. Question is 2 1 4 2. Okay, after that you can write here we know that
or you can call it as A equal to. Okay, and we know that A matrix you can write first one, that is A matrix you can write 2 1 4 2, okay, which equals to I means identity matrix 1 0 0 1 into A you can write as it is. ನಮಗೇನು ಬೇಕು ಇವಾಗ, ಇಲ್ಲಿ 0 ಬೇಕು, ಸಾರಿ ಇಲ್ಲಿ 1 ಬೇಕು, ಇಲ್ಲಿ 0 ಬೇಕು, ಮತ್ತು ಇಲ್ಲಿ 0 ಬೇಕು, ಇಲ್ಲಿ 1 ಬೇಕು. 1 0 0 1 ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಲ್ಲಿ ಬರಬೇಕು. ಆ ಥರ ಆಪ್ರೇಷನನ್ನು ನೀವು ಮಾಡಿರಲಿ. ಓಕೆ, ಎಲಿಮೆಂಟ್ರಿ ಆಪ್ರೇಷನ್ ಇದೆ, ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸನ್ನು ಮಾಡಬೇಕು. ಇಲ್ಲೇನು ಮಾಡಬೇಕಪ್ಪ ಇವಾಗ ಅಂತಂದರೆ ಆರ್ ಟು ಅಂದರೆ 4 - 2 ಮಾಡಿರಿ. 4 - 2 ಟೈಮ್ಸ್ ಆಫ್ 2 ಮಾಡಿರಿ, R1 ಮಾಡಿರಿ. ಸೊ R2 ಈಸ್ R2 - 2 ಟೈಮ್ಸ್ ಆಫ್ R1 ಮಾಡಿರಿ. ಓಕೆ, ಸೊ 4ಅಲ್ಲಿ 2 ಟೈಮ್ಸ್ ಆಫ್ R1 ಮಾಡಿರಿ, ಏನು ಬರ್ತದೆ ನೋಡ್ರಿ ಅವಾಗ. ಯು ರೈಟ್ R1 ಆ್ಯಸ್ ಇಟ್ ಈಸ್, ದಿಸ್ ಈಸ್ 0. R2 ಅಂದರೆ 4 ಮೈನಸ್ 2 ಟೈಮ್ಸ್ ಆಫ್ R1 ಅಂದರೆ 2 × 2, 4 - 4 ಅಂದರೆ 0 ಆಗುತ್ತೆ. ಸೊ ಇದೇ ಥರ ಇಲ್ಲಿ 2 ಇದೆ, ಮೈನಸ್ 2 ಟೈಮ್ಸ್ ಆಫ್ R1, 2 × 1, 2 - 2 × 1 ಈಸ್ 2, ದಟ್ ಈಸ್ 0. ಓಕೆ, ಸೊ ಯು ಆರ್ ಗೆಟ್ಟಿಂಗ್ ಹಿಯರ್ 0 × 0. ಇಲ್ಲೇನು ಬರ್ತದೆ ನೋಡಿರಿ, R2 ಅಂದರೆ 0 ಇದೆ, -2 ಟೈಮ್ಸ್ ಆಫ್ R1. ಫಸ್ಟ್ ಯು ರೈಟ್ R1 ಆ್ಯಸ್ ಇಟ್ ಈಸ್. R2 ಇದ್ದಲ್ಲಿ ಇದ್ರದ್ದು ಇಂಟರ್ಚೇಂಜ್ ಆಗಿರುತ್ತೆ, ಅದು ಬರೀಬೇಕು. 0 - 2 ಅಂತಂದರೆ -2 ಕ್ಯಾನ್ ರೈಟ್. ಓಕೆ, 1 - 0 ಅಂತಂದರೆ 1 ಆಗುತ್ತೆ. ಇಲ್ಲಿ ನೋಡಿರಿ, ನಮಗೆ ಯಾವುದೇ ಒಂದು ರೋ ಅಲ್ಲಾಗಲಿ ಅಥವಾ ಯಾವುದೇ ಒಂದು ಕಾಲಮಲ್ಲಾಗಲಿ ಎಲ್ಲ ಎಲಿಮೆಂಟ್ಸ್ಗಳು 0 ಬಂದಿವೆ ಅಂತಂದರೆ ಅದೇನಾಗುತ್ತೆ, 0 ಮ್ಯಾಟ್ರಿಕ್ಸ್ ಆಗುತ್ತೆ ರೀ. ಹೌದಾ? ಸೊ ಯು ಕ್ಯಾನ್ ರೈಟ್ ಹಿಯರ್ ಒನ್ ಸೆಂಟೆನ್ಸ್, ರೋ R2 ಈಸ್ 0. ಓಕೆ, ಯು ಕ್ಯಾನ್ ರೈಟ್ ಹಿಯರ್ hence A inverse does not exist. A inverse ಯಾವಾಗ ಎಕ್ಸಿಸ್ಟ್ ಆಗಂಗಿಲ್ಲ ಅಂತಂದರೆ R1 ಅಥವಾ R2 ಅಥವಾ ಎನಿ ರೋ ಅಥವಾ ಎನಿ ಕಾಲಮ್ ಏನಾಗಿರಬಾರ್ದು, 0 ಆಗಿರಬಾರ್ದು ರೀ. ಓಕೆ, ಸೊ ಐ ವಿಲ್ ರೈಟ್ ಹಿಯರ್ ದಿಸ್ ಒನ್ ಒನ್ಸ್ ಅಗೇನ್, ದಟ್ ಈಸ್ R2. ರೋ R2 is 0. I hope you understood. Next I will go to 15th question. This is very important. This is 15th question. This question is very important. Given matrix you can call as A. ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸನ್ನ A ಅಂತ ಅಂದ್ಕೊಳ್ರಿ. ಏನಿದೆ ಅದು ಮ್ಯಾಟ್ರಿಕ್ಸ್ನ ಒಂದು ಟೈಮ್ ನೀಟದಕ್ಕೆ ಬರ್ಕೊಳ್ರಿ. 2 - 3 3, 2 2 3, 3 - 2 2. ಓಕೆ, ಸೊ ದೆನ್ ಯು ಕ್ಯಾನ್ ರೈಟ್ ಹಿಯರ್ ವಿ ನೋ ದಟ್ ಅಂತ ಬರೀರಿ. A ಈಕ್ವಲ್ಸ್ ಟು I. ಫಸ್ಟ್ A ಇದೆ ಅಲ್ಲ, A ಮ್ಯಾಟ್ರಿಕ್ಸ್ನ ಇಲ್ಲಿ ಬರೀರಿ ನೀಟದಕ್ಕೆ. 2 - 3 3, ನೆಕ್ಸ್ಟ್ 2 2 3, 3 - 2 2, ವಿಚ್ ಈಸ್ ಈಕ್ವಲ್ಸ್ ಟು I × A. I ಅಂದರೆ ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆ, ಅದರದ್ದು ಆರ್ಡರ್ ಎಷ್ಟು ಇರಬೇಕು, 3 × 3 ಇರಬೇಕು ರೀ. ಓಕೆ, 1 0 0 0 1 0 0 0 1 ಇಂಟು A ಅಂತ ಬರೀರಿ. ಓಕೆ, ಸೊ ಇವಾಗ ನೋಡಿರಿ, ನೆಕ್ಸ್ಟ್ ನಮಗೆ ಫಸ್ಟ್ ಏನು ಮಾಡಬೇಕು ಇಲ್ಲಿ ಅಂತಂದರೆ ಇಲ್ಲಿ 1 ಬರಬೇಕು. ಹೌದಾ? 1 ಬರಬೇಕು, ಇಲ್ಲಿ ಆ ಥರ ಮಾಡಿರಿ ನೀವು. 1 ಬರಬೇಕಂದ್ರೆ ಏನು ಮಾಡಬೇಕು ನಾವಿಲ್ಲಿ, ಯು ಕ್ಯಾನ್ ರೈಟ್ ಹಿಯರ್ R1 ಇದ್ದಲ್ಲಿ ಏನು ಬೇಕು ನಮಗೆ, 1 ಬೇಕು. ಹೌದಲ್ರಿ? R1 ಇದ್ದಲ್ಲಿ 1 ಬೇಕು ಅಂತಂದರೆ R1 + R2 ಎರಡನ್ನು ಆ್ಯಡ್ ಮಾಡಿರಿ. R1 + R2 ಎರಡನ್ನು ಆ್ಯಡ್ ಮಾಡಿರಿ. R1 + R2 ರೈಟ್, ಮೈನಸ್ R3 ಮಾಡಿರಿ. ಎರಡು ಆ್ಯಡ್ ಮಾಡಿ ಅದರೊಳಗೆ ಇದು ಸಪ್ರೇಟ್ ಮಾಡಿರಿ, ಇಲ್ಲಿ 1 ಬರ್ತದೆ. ಭಾಳ ಸಿಂಪಲ್ ಇದೆ. ಫಸ್ಟ್ R1 ಏನಿದೆಯಲ್ಲ, R1 ಅಂದರೆ ಎಷ್ಟು ಅದ ರೀ, 2 ಅದ. 2 + 2 4 - 3, 4 - 3 ಅಂದರೆ 1 ಬರ್ತದೆ. ನೆಕ್ಸ್ಟ್ ನೋಡಿರಿ, ಇದು -3 ಇದೆ. ಹೌದಾ? ಇದು -3 ಇದೆ, +2 -3 + 2 ಅಂತಂದರೆ ಎಷ್ಟಾಯಿತು, ನಾನು ಇಲ್ಲಿ ಬರೀತೀನಿ ನೋಡಿರಿ. -3 + 2 -R3 ಅಂತಂದರೆ -2 ಇದೆ. ಹೌದಾ? ಸೊ -3 + 2 ಅಂತಂದರೆ -1 ಆಯಿತು, ಮೈನಸ್ ಪ್ಲಸ್ ಆಯಿತು. 2 ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್. +2 - 1 ಅಂತಂದರೆ 1 ಆಗುತ್ತೆ. ಹೌದಾ? ಸೊ ಇಲ್ಲಿ ಎಷ್ಟಾಗುತ್ತೆ, ಇದ್ರ ವ್ಯಾಲ್ಯೂ 1 ಆಗುತ್ತೆ. ನೆಕ್ಸ್ಟ್ ಇದು 3 ಇದೆನಾ, 3 + 3 R1 + R2, 3 + 3 ಅಂದರೆ 6 ಆಯಿತು, -R3, 6 - 2 ಅಂತಂದರೆ 4 ಆಗುತ್ತೆ ನೋಡಿರಿ. ಓಕೆ, ಸೊ ವಿಚ್ ಈಸ್ ಈಕ್ವಲ್ಸ್ ಟು, ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್ 2 2 3, 3 - 2 2. ಓಕೆ, ನೆಕ್ಸ್ಟ್ ನೋಡಿರಿ, ಇವಾಗ ಇಲ್ಲಿ R1 + R2 ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ, 1 ಆಗುತ್ತೆ, ಯಾಕಂದರೆ ಇಲ್ಲಿ R3 ಏನಿಲ್ಲ. ನೆಕ್ಸ್ಟ್ ಇದು ನೋಡಿರಿ, R1 + R2 1 -0 ಅಂದರೆ 1 ಆಗುತ್ತೆ. ನೆಕ್ಸ್ಟ್ ಇದು -1 ಆಗುತ್ತೆ. ಹೌದಾ? ನೆಕ್ಸ್ಟ್ ಯು ರೈಟ್ R2 ಆ್ಯಸ್ ಇಟ್ ಈಸ್ 0 1 0 0 0 1.
ಓಕೆ, ಇಲ್ಲಿ 1 ಬಂತಲ್ಲ, ಇವಾಗ ಏನು ಬೇಕು ನಮಗೆ, ಇಲ್ಲಿ 0 ಬೇಕು. ಇಲ್ಲಿ 0 ಬೇಕಂದ್ರೆ ಏನು ಮಾಡಬೇಕು, 0 ಬೇಕು ಅಂತಂದರೆ ಫಸ್ಟ್ ಯು ಕ್ಯಾನ್ ರೈಟ್ ಹಿಯರ್ R2. ಓಕೆ, R2 0 ಬೇಕಂದ್ರೆ ಏನು ಮಾಡಬೇಕು, R2 ಮೈನಸ್ 2 ಟೈಮ್ಸ್ ಆಫ್ R1 ಮಾಡಿರಿ. R2ದಾಗ 2 ಟೈಮ್ಸ್ ಆಫ್ R1 ಸಬ್ಟ್ರಾಕ್ಟ್ ಮಾಡಬೇಕು, ಭಾಳ ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಯು ಕ್ಯಾನ್ ರೈಟ್ R1 ರೈಟ್ ಆ್ಯಸ್ ಇಟ್ ಈಸ್. R1 ನಾವು ಏನೂ ಚೇಂಜ್ ಮಾಡ್ತಾಯಿಲ್ಲ, R1 ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. ಓಕೆ, ಸೊ ಈ ಕಡೆ R1 ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. ಓಕೆ, ರೈಟ್. ನೆಕ್ಸ್ಟ್ R2 ಇದೆಲ್ಲ, R2 ಅಂದರೆ R2 ಮೈನಸ್ 2 ಟೈಮ್ಸ್ ಆಫ್ R1. R2 ಅಂದರೆ 2 ಇದೆಯಾ, 2 ಟೈಮ್ಸ್ ಆಫ್ R1 ಅಂತ ಅಂದರೆ 2 ಮೈನಸ್ 2 ಅಂದರೆ 0 ಆಗುತ್ತೆ, ಇದನ್ನು 0 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ R2 ಅಂದರೆ 3 ಇದೆ, 3 ಮೈನಸ್ 2 ಇಂಟು 4, 3 ಮೈನಸ್ 2 ಇಂಟು 4 ಅಂದರೆ 3 ಮೈನಸ್ 8 ಆಯಿತು, ಅಂದರೆ -5 ಬರ್ತದೆ. ಓಕೆ, ಸೊ ನೆಕ್ಸ್ಟ್ ಇದನ್ನು ನೋಡಿರಿ, R2 ಅಂದರೆ 0 ಇದೆ, ಮೈನಸ್ 2 ಟೈಮ್ಸ್ ಆಫ್ R1 -2 ಆಗುತ್ತೆ ಇದು, ಹೌದಾ. ಸೊ ಇಲ್ಲಿ R2 ಅಂದರೆ 1 ಇದೆ, -2, 1 ಮೈನಸ್ 2 ಅಂತಂದರೆ -1 ಆಗುತ್ತೆ. ನೆಕ್ಸ್ಟ್ R2 ಅಂತಂದರೆ 0 ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, 2 ಇಂಟು 1 2 ಪ್ಲಸ್ 2 ಆಗುತ್ತೆ. ಯು ರೈಟ್ R3 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ದಿಸ್ ಸೈಡ್ ಆಲ್ಸೋ ರೈಟ್ R3 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ನೋಡಿರಿ, ನಮಗೆ ಇಲ್ಲೇನು ಬೇಕು, 0 ಬೇಕು, ಹೌದಲ್ರಿ. ಸೊ 0 ಬೇಕಂದ್ರೆ ನೋಡಬೇಕು, R3 ಮೈನಸ್ 3 ಟೈಮ್ಸ್ ಆಫ್ R1 ಮಾಡಿರಿ. R3 ಕನ್ವರ್ಟ್ ಇಂಟು R3 ಮೈನಸ್ 3 ಟೈಮ್ಸ್ ಆಫ್ R1. ಓಕೆ, R1 you write as it is, R2 you write as it is. Okay, so this side also you write R1 as it is, R2 write as it is. Okay, now you come to R3. R3 is R3 minus 3 times of R1. 3 minus 3 is 0. Okay, so R3 is -2. I'll write here, then you will understand. R3 ಅಂದರೆ ಎಷ್ಟದ ಇಲ್ಲಿ, -2 ಅದ, ಹೌದಾ. ಮೈನಸ್ 3 ಟೈಮ್ಸ್ ಆಫ್ R1 ಅಂದರೆ ಎಷ್ಟದ, 1 ಅದ. ಓಕೆ, -2 -3 ದೆನ್ ಇಟ್ ಈಸ್ -5. ಓಕೆ, ಸೊ ಇಲ್ಲಿ -5 ಬರೀರಿ. ನೆಕ್ಸ್ಟ್ ಇಲ್ಲಿ ನೋಡೋಣ ಅಂತ, R3 ಅಂದರೆ ಎಷ್ಟದ, 2 ಅದ, ಮೈನಸ್ 3 ಟೈಮ್ಸ್ ಆಫ್ R1 ಅಂದರೆ ಎಷ್ಟದ, 4 ಅದ. 2 - 3 4 ಚ 12 ಪ್ಲಸ್ 2 -12 ಅಂದರೆ -10 ಆಗುತ್ತೆ. ಸೊ -10 ರೈಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, R3 ಅಂದರೆ 0 ಅದ, -3 ಇಂಟು 1 ಇಸ್ -3, 0 - 3 ಇಸ್ -3. ನೆಕ್ಸ್ಟ್ R3 ಅಂದರೆ 0 ಇದೆ, ದಿಸ್ ಆಲ್ಸೋ ಸೇಮ್ -3. R3 ಅಂತಂದರೆ 1 ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಓಕೆ, 3 ಇಂಟು 1 ಇಸ್ 3 ಪ್ಲಸ್ 1 ಇಸ್ 4. ಒಂದೆರಡು ಟೈಮ್ ನೋಡಿರಿ, ಸಿಂಪ್ಲಿಫಿಕೇಷನ್ ಇದೆ ಇಲ್ಲಿ, ಹಾಗಾಗಿ ಒಂದು ಸ್ವಲ್ಪ ನಾನು ಸ್ಪೀಡಾಗಿ ಮಾಡ್ತಾಯಿದ್ದೀನಿ, ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿರಿ, ಇಲ್ಲಿ ನೋಡ್ರಿ, ನಮಗೆ ಇಲ್ಲಿ 1 ಬೇಕು, 0 ಬಂದಿದೆ, ಹೌದಲ್ರಿ. ಸೊ ಹಾಗಾಗಿ R2 ಮತ್ತು R3 ಎರಡನ್ನೂ ಒಂದಕ್ಕೊಂದು ಇಂಟರ್ಚೇಂಜ್ ಮಾಡ್ಕೊಳ್ಳೋಣ ಅಂತ. R2 ಇಂಟರ್ಚೇಂಜ್ ಇಂಟು R3. ಓಕೆ, ರೈಟ್, ಇಂಟರ್ಚೇಂಜ್ ಮಾಡಿ ಬರೋಣ. 1 1 4 ಯು ರೈಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ದಿಸ್ ಈಸ್ 0 -5 -10, 0 0 -5. ಓಕೆ, ಹಿಯರ್ ಆಲ್ಸೋ ಕ್ಯಾನ್ ಇಂಟರ್ಚೇಂಜ್. 1 1 -1 -3 -3 4 -2 -1 2 ಇಂಟು a. ಓಕೆ, ಸೊ ಇವಾಗ ನಮಗೆ ಇಲ್ಲಿ 1 ಬೇಕು. ಫಸ್ಟ್ ಇಲ್ಲೇನು ನೋಡ್ಬೇಕಂದ್ರೆ 1 ಬರಬೇಕು, ಆ ಥರ ಮಾಡ್ಕೊಳ್ರಿ. ಓಕೆ, ಮತ್ತು ಇಲ್ಲೂ 1 ಬೇಕು, ಹೌದಾ. ಸೊ ಏನು ಮಾಡಬೇಕಪ್ಪ ಇಲ್ಲಿ ಅಂತಂದರೆ, R2ದಾಗ 1 ಬೇಕಲ್ಲ, R2 ಈಕ್ವಲ್ಸ್ ಟು ಮೈನಸ್ R2/5 ಮಾಡಿರಿ. ನೆಕ್ಸ್ಟ್ R3ದಲ್ಲ, R3ದಾಗ 1 ಬೇಕಲ್ಲ ನಮಗೆ, ಇಲ್ಲೇನು ನೋಡಬೇಕು, -R3/5 ಮಾಡಿರಿ. ಓಕೆ, ರೈಟ್, ಫಸ್ಟ್ ಆ್ಯಸ್ ಇಟ್ ಈಸ್ 1 1 4. ಓಕೆ, ಸೊ ದಿಸ್ ಸೈಡ್ ಆಲ್ಸೋ ರೈಟ್ ಆ್ಯಸ್ ಇಟ್ ಈಸ್ 1 1 -1. ಓಕೆ, ನೆಕ್ಸ್ಟ್ ನೋಡಿರಿ, ಇವಾಗ R2 ಇದೆಲ್ಲ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ದಿಸ್ 0 ರೈಟ್ ಆ್ಯಸ್ ಇಟ್ ಈಸ್, ಮೈನಸ್ ಇಂಟು ಮೈನಸ್ ಪ್ಲಸ್. R2 ಅಂದರೆ ಎಷ್ಟದ, 5/5 ಅಂದರೆ 1 ಆಯಿತು, ಪ್ಲಸ್ 1 ಬರ್ತದೆ ನೋಡಿ. ಇದು ಮೈನಸ್ ಇಂಟು ಮೈನಸ್ ಪ್ಲಸ್. R2 ಅಂದರೆ 10/2 ಅಂತಂದರೆ 2 ಬರ್ತದೆ. ಸೊ 10/5 ಅಂದರೆ 2 ಬರ್ತದೆ ಇದು. ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿರಿ, ಮೈನಸ್ ಆಫ್ ಮೈನಸ್ ಪ್ಲಸ್ 3/5, ದಿಸ್ ಆಲ್ಸೋ ಪ್ಲಸ್ 3/5. ನೆಕ್ಸ್ಟ್ ಇದು 4/5 ಆಗುತ್ತೆ, ಹೌದಾ. -4/5 ಆಗುತ್ತೆ, ಯಾಕೆ ಮೈನಸ್ ಇದೆಲ್ಲ R2. ಓಕೆ, ಸೊ
ನೆಕ್ಸ್ಟ್ R3 ಬರೋಣ ಅಂತಾರೆ. R3 ಅಂದರೆ ಎಷ್ಟದಲ್ಲಿ 0 ಅದ. 0/5 ಅಂದರೆ 0ನೇ ಆಗುತ್ತೆ. ಇದನ್ನು 0 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5/5 ಅಂದರೆ 1 ಆಗುತ್ತೆ ನೋಡಿ. ನೆಕ್ಸ್ಟ್ ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ 2/5. ಮೈನಸ್ ಆಫ್ ಮೈನಸ್ ಪ್ಲಸ್ 1/5. ದಿಸ್ ಈಸ್ ಮೈನಸ್ 2/5. ಮ್ಯಾಟ್ರಿಕ್ಸ್ ಇಲ್ಲಿ ತನಕ ಬರೀರಿ ಕಡೆ. ಓಕೆ, ಸೊ ಐ ವಿಲ್ ರೈಟ್ ದಿಸ್ ಒನ್ಸ್ ಅಗೇನ್ ಹಿಯರ್. 1 1 4 0 1 2 0 0 1. ಓಕೆ, ನೆಕ್ಸ್ಟ್ 1 1 ಮೈನಸ್ 1 3/5 3/5 minus 4/5. This is 2/5 1/5 and minus 2/5 into a. ಓಕೆ, ರೈಟ್. ನೆಕ್ಸ್ಟ್ ನೋಡ್ರಿ, ಇವಾಗ ನಮ್ಗೆ ಏನು ಬೇಕು? ನಮಗೆ ಇವಾಗ ಇಲ್ಲಿ 0 ಬೇಕು. 0 ಬೇಕಂದ್ರೆ ನೋಡಬೇಕು R2 ಮೈನಸ್ 2 ಟೈಮ್ಸ್ ಆಫ್ R3 ಮಾಡಿ, ಅವಾಗ 0 ಬರ್ತದೆ. ಓಕೆ, R2 becomes R2 minus 2 times of R3. Okay, you write R1 as it is 1 1 4 1 1 and minus 1 into a. Right, so R2 ಏನಿದೆಲ್ಲ R2 minus 2 times of R3 ಅಂತ. This you write as it is 0. This you write 1 as it is. Okay, next R2 ಅಂದರೆ 2 ಇದೆ, ಮೈನಸ್ 2 ಟೈಮ್ಸ್ ಆಫ್ R3 ಅಂದರೆ 1 ಇದೆ, ಮೈನಸ್ ಪ್ಲಸ್ 2 ಮೈನಸ್ 2 ಅಂತಂದರೆ 0 ಆಗುತ್ತೆ ನೋಡಿರಿ. ಓಕೆ, ನೆಕ್ಸ್ಟ್ ಥರ್ಡ್ ರೈಟ್ ಆ್ಯಸ್ ಇಟ್ ಈಸ್ 0 0 1. ಹಿಯರ್ ಇಲ್ಲಿ ನೋಡಿರಿ, ನಾವು ಇಲ್ಲಿ ಬದಲಾಗ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಅವಾಗ R2 ಅಂದರೆ ಎಷ್ಟು ಅದ ರೀ? 3/5 ಅದ, ಮೈನಸ್ 2 ಟೈಮ್ಸ್ ಆಫ್ R3 ಅಂದರೆ ಎಷ್ಟು ಅದ? 2/5 ಅದ, ಹೌದಾ? ಸೊ 3/5 ಮೈನಸ್ 4/5. 3/5 4/5 ಎಲ್ ಸೇಮ್ ಎಷ್ಟಾಯಿತು? 5 ಆಯಿತು. 3 minus 4 3 minus 4 ಅಂದರೆ ಎಷ್ಟು ಉಳಿತದೆ? ಮೈನಸ್ 1/5. ಸೊ ಯು ಕ್ಯಾನ್ ರೈಟ್ ಹಿಯರ್ ಮೈನಸ್ 1/5. ನೆಕ್ಸ್ಟ್ ಸೆಕೆಂಡ್ ನೋಡಿರಿ, 3/5 ಮೈನಸ್ 2 into 1/5. 3/5 ದಿಸ್ ಯು ರೈಟ್ ಆ್ಯಸ್ ಇಟ್ ಈಸ್, ಮೈನಸ್ ಯು ರೈಟ್ ಆ್ಯಸ್ ಇಟ್ ಈಸ್. 2 into R3 ಅಂದರೆ ಎಷ್ಟದ? 1/5 ಇದೆ, ಹೌದಾ? ಸೊ 3/5 ಮೈನಸ್ 2 into 1 is 2/5. 3/5 ಮೈನಸ್ 2/5 ಅಂದರೆ ಎಲ್ ಸಿ ಎಮ್ ನೋಡ್ರಿ ಎಷ್ಟಾಗುತ್ತೆ? 5 ಆಗುತ್ತೆ. 3 minus 2 ಅಂತಂದರೆ 1/5 ಆಗುತ್ತೆ. ದಿಸ್ ಇಸ್ ಪ್ಲಸ್ 1/5 ಕ್ಯಾನ್ ರೈಟ್ 1/5. ನೆಕ್ಸ್ಟ್ ನೋಡಿರಿ, ಮೈನಸ್ 4/5 ಇದೆ, ಮೈನಸ್ 4/5 ಇದೆಲ್ಲ. ನೆಕ್ಸ್ಟ್ ಮೈನಸ್ 2 ಟೈಮ್ಸ್ ಆಫ್ R3. 2 R3 ಅಂದರೆ ಎಷ್ಟು ಅದ ರೀ? ಮೈನಸ್ 2/5 ಇದೆ. ಸೊ ಮೈನಸ್ 4/5 ರೈಟ್ ಆ್ಯಸ್ ಇಟ್ ಈಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 4/5. ಮೈನಸ್ 4/5 ಪ್ಲಸ್ 4/5 ಅಂದರೆ ಎಷ್ಟಾಗುತ್ತೆ? 0 ಆಗುತ್ತೆ, ಹೌದಲ್ಲ ರೀ? ಸೊ ಅದಕ್ಕೆ 0 ಬರೀರಿ. ನೆಕ್ಸ್ಟ್ ರೈಟ್ ದಿಸ್ R3 ಆ್ಯಸ್ ಇಟ್ ಈಸ್ 2/5 1/5 ಮೈನಸ್ 2/5. ಓಕೆ, ರೈಟ್. ಇವಾಗ ಇಲ್ಲಿ ಎರಡು ಕಡೆ 0 ಬರಬೇಕು. ಇಲ್ಲಿ ಎರಡು ಕಡೆ 0 ಬರಬೇಕಂದ್ರೆ ಏನು ಮಾಡ್ಬೇಕು ರೀ? ಸೊ R1 ಕನ್ವರ್ಟ್ ಇಂಟು R1 ಮೈನಸ್ 4 ಟೈಮ್ಸ್ ಆಫ್ R3 ಮಾಡಿರಿ. R1ದಾಗ 4 ಟೈಮ್ಸ್ ಆಫ್ R3 ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗಿಲ್ಲಿ 0 ಬರ್ತದೆ. ಓಕೆ, 1 1 0 0 1 0 0 0 3 0 0 0 1. ಓಕೆ, ಸೊ ಇಲ್ಲಿದೆ ನೋಡಿರಿ, ಇದು ಭಾಳ ಇಂಪಾರ್ಟೆಂಟ್. R1 1 ಇದೆ, ಮೈನಸ್ 4 ಟೈಮ್ಸ್ ಆಫ್ R3 ಇಲ್ಲಿ ಬರೀತೀವಿ ನೋಡಿರಿ. ಇಲ್ಲಿ R1 ಅಂದರೆ ಎಷ್ಟದ? 1 ಅದ, 1 ಬರೀರಿ, ಮೈನಸ್ 4 R3. 4 ಟೈಮ್ಸ್ ಆಫ್ R3 ಅಂದರೆ 2/5 ಇದೆ. 1 ರೈಟ್ ಆ್ಯಸ್ ಇಟ್ ಇಸ್, ಮೈನಸ್ 4 2 8 8/5. ಓಕೆ, 1/1 ಆಗಿತ್ತಿದ್ದು. ಕೆಳಗಿನೆಲ್ಲ ಒಂದಿಲ್ಲ ಅಂತಂದರೆ ಎಲ್ ಸಿ ಎಮ್ ಎಷ್ಟಾಯಿತು? 5 ಆಯಿತು. 5 ಅಂದರೆ 5 ಅಲ್ಲ, 5 ಮೈನಸ್ 8 ಅಂದರೆ ಮೈನಸ್ 3/5 ಆಯಿತು. ಸೊ ಇದು ಎಷ್ಟಾಗುತ್ತೆ? ಮೈನಸ್ 3/5. ನೆಕ್ಸ್ಟ್ ಇಲ್ಲಿ 1 ಇದೆಯಲ್ಲ, 1 ಬರೀರಿ, ಮೈನಸ್ 4 ಟೈಮ್ಸ್ ಆಫ್ R3 ಅಂದರೆ ಎಷ್ಟು ಅದ ರೀ? 1/5 ಇದೆ. ಓಕೆ, ಸೊ 1 ಮೈನಸ್ 4 ಟೈಮ್ಸ್ ಆಫ್ R3, 1 ಮೈನಸ್ 4/5. ಎಲ್ ಸಿ ಎಮ್ ಎಷ್ಟದ? 1 ಅದ, 5 ಬರೀರಿ, 5 ಮೈನಸ್ 4 ಅಂದರೆ 1/5 ಉಳಿತದೆ, ಹೌದಾ? ಸೊ ಯು ಕ್ಯಾನ್ ರೈಟ್ ಹಿಯರ್ 1/5. 1/5. ನೆಕ್ಸ್ಟ್ ಮೈನಸ್ 1 ಮೈನಸ್ 4 ಟೈಮ್ಸ್ ಆಫ್ ಮೈನಸ್ 2/5 ಇಲ್ಲಿ ಬರುತ್ತೆ ನೋಡಿರಿ. ಮೈನಸ್ 1 ಬರೀರಿ, ಮೈನಸ್ 4 ಟೈಮ್ಸ್ ಆಫ್ R3 ಅಂದರೆ ಎಷ್ಟದ? ಮೈನಸ್ 2/5 ಇದೆ, ಮೈನಸ್ 2/5.
minus 1 you write as it is, minus into minus plus 4 2 is 8 by 5. Okay, so next LCM ಎಷ್ಟಾಗುತ್ತೆ 5 ಆಗುತ್ತೆ. ದಿಸ್ ಇಸ್ minus 5 plus 8 ಅಂದರೆ 3 by 5 ಆಗ್ತದೆ ಹೌದಲ್ರಿ. ಸೊ 3 by 5 you write as it is. Next you write this R2 and R3 as it is. Minus 1 by 5, 1 by 5, 0, 2 by 5, 1 by 5, minus 2 by 5. ಓಕೆ, ಸೊ ನೆಕ್ಸ್ಟ್ ಏನು ಬೇಕು ನಮಗೆ, ಇಲ್ಲೊಂದು ಜೀರೋ ಬೇಕು. ಇಲ್ಲೊಂದು ಜೀರೋ ಬೇಕಂದ್ರೆ ನೋಡಬೇಕು R1 ಮೈನಸ್ R2 ಮಾಡಿರಿ. ಓಕೆ, ಸೊ R1 ಕನ್ವರ್ಟ್ ಇಂಟು R1 ಮೈನಸ್ R2. ರೈಟ್. ಸೊ ಏನಿದೆ ರೀ R1 1, R1 ಮೈನಸ್ R2 ಅಂತಂದರೆ ಇದು ಜೀರೋ ಆಗುತ್ತೆ, ಇದು ಜೀರೋ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 0 1 0 R2 ರೈಟ್ ಆ್ಯಸ್ ಇಟ್ ಈಸ್ ಆ್ಯಂಡ್ R3 ರೈಟ್ ಆ್ಯಸ್ ಇಟ್ ಈಸ್. ಓಕೆ, ಸೊ ಇದರಲ್ಲಿ R1 R2 ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬರ್ತದಪ್ಪ R1ಅಲ್ಲಿ ಅಂತಂದರೆ minus 2 by 5 ಬರ್ತದೆ, 0 ಬರ್ತದೆ, 1 by 5 minus 1 by 5 ಅಂದರೆ 0 ಆಗುತ್ತೆ. ನೆಕ್ಸ್ಟ್ 3 by 5 ಮೈನಸ್ 0 ಅಂತಂದರೆ3 by 5 minus 0 ಅಂದರೆ 3 by 5ನೇ ಬರ್ತದೆ. ಸೊ ನೆಕ್ಸ್ಟ್ ಯು ರೈಟ್ R2 ಆ್ಯಸ್ ಇಟ್ ಈಸ್ 1 by 5 1 by 5 0, 2 by 5 1 by 5 and minus 2 by 5. Okay, so you can write here therefore A inverse is equals to this matrix you can write minus 2 by 5 0, 3 by 5, minus 1 by 5 1 by 5 0, 2 by 5 1 by 5 minus 2 by 5. Okay, so this is the required result. So next I will go to 16th question. 16th question you write correct 1 3 minus 2 minus 3 0 minus 5 2 5 0. Okay, you can write here, we know that A is equals to I into E. Then you write here first A matrix. This is A matrix. 1 3 minus 2 minus 3 0 and minus 5 2 5 0. Okay, so which is equals to I is identity matrix 1 0 0 0 1 0 0 0 1 into A. ಓಕೆ, ಸೊ ಆಲ್ರೆಡಿ ಇಲ್ಲಿ 1 ಇದೆ ನಮಗೆ. ನೆಕ್ಸ್ಟ್ ಏನು ಬೇಕು, ಇಲ್ಲಿ 0 ಬೇಕು, ಇಲ್ಲಿ 0 ಬೇಕು. ಓಕೆ, ಸೊ ಇವಾಗ R2 ಕೊಡೋಣ ಅಂತಾರೆ ಡೈರೆಕ್ಟ್. R2 ಬಿಕಮ್ಸ್ R2 ಪ್ಲಸ್ 3 ಟೈಮ್ಸ್ ಆಫ್ R1. R2 3 ಟೈಮ್ಸ್ ಆಫ್ R1 ಆ್ಯಡ್ ಮಾಡಿರಿ, ಅವಾಗ ಇದು ನಮಗೆ 0 ಬರ್ತದೆ. ಹೌದಾ? ಸೊ ಯು ಕ್ಯಾನ್ ರೈಟ್ ಹಿಯರ್ R1 ಆ್ಯಸ್ ಇಟ್ ಈಸ್ 1 3 minus 2 ರೈಟ್ ಆ್ಯಸ್ ಇಟ್ ಈಸ್. R2 ಅಂದರೆ ಎಷ್ಟದ ಮೈನಸ್ 3 ಇದೆ, ಪ್ಲಸ್ 3 ಅಂತಂದರೆ 0 ಆಗುತ್ತೆ. ಓಕೆ, 3 ಪ್ಲಸ್ 3 0, ಇದು R2 ಅಂದರೆ 0 ಇದೆ, ಪ್ಲಸ್ 3 ಟೈಮ್ಸ್ ಆಫ್ R3 3 ಟೈಮ್ಸ್ ಆಫ್ R1 3 3 9 ಆಗುತ್ತೆ. ನೆಕ್ಸ್ಟ್ ಮೈನಸ್ 5 minus 6 minus 5 minus 6 ಅಂದರೆ minus 11 ಆಗುತ್ತೆ. ಓಕೆ, ನೆಕ್ಸ್ಟ್ ಯು ರೈಟ್ ದಿಸ್ ಆ್ಯಸ್ ಇಟ್ ಈಸ್ 2 5 0. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿರಿ R1 ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ಬರೀರಿ. R2 ಅಂದರೆ ಏನದ ರೀ, R2 ಪ್ಲಸ್ 3 ಟೈಮ್ಸ್ ಆಫ್ R1 ಇಲ್ಲಿ 0 ಇದೆಯಲ್ಲ, ಹಾಗಾಗಿ ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ R3 ಆಲ್ಸೋ ರೈಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ನೋಡಿರಿ, ಇವಾಗ ಏನು ಬೇಕು ನಮಗೆ, ಇಲ್ಲಿ 0 ಬೇಕು. 0 ಬೇಕಂದ್ರೆ ಏನು ಮಾಡಬೇಕು, R3 0 ಬೇಕು, ಹೌದಲ್ರಿ. ಸೊ R3 ಮೈನಸ್ 2 ಟೈಮ್ಸ್ ಆಫ್ R1 ಮಾಡಿರಿ. You write R1 as it is 1 3 minus 2 write as it is. Okay, next R2 also write as it is. ಇವಾಗ R3 ಇದೆಲ್ಲ, R3 minus 2 times of R1, this is 0. R3 ಅಂದರೆ 5 ಇದೆ, ಮೈನಸ್ 3 2 6 ಪ್ಲಸ್ 5 minus 6 ಅಂತಂದರೆ ಮೈನಸ್ 1 ಆಗುತ್ತೆ. ನೆಕ್ಸ್ಟ್ 0 ಮೈನಸ್ ಆಫ್ ಮೈನಸ್ ಪ್ಲಸ್ 2 into 2 ಅಂತಂದರೆ 4 ಆಗುತ್ತೆ, ಪ್ಲಸ್ 4 ಆಗುತ್ತೆ. ಸೊ ನೆಕ್ಸ್ಟ್ ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಆ್ಯಸ್ ಇಟ್ ಈಸ್ ಬರೀರಿ R1 1 0 0. R2 ಆಲ್ಸೋ ರೈಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ನೋಡಿರಿ R3 minus 2 ಟೈಮ್ಸ್ ಆಫ್ R1 ಅಂತಂದರೆ ಇದು ಮೈನಸ್ 2 ಆಗುತ್ತೆ, ಇದು 0 ಇದು 1 ಆ್ಯಸ್ ಇಟ್ ಈಸ್ ಬರೀರಿ. ಓಕೆ, ಇಂಟು A. ನೆಕ್ಸ್ಟ್ ನೋಡಿರಿ ಇವಾಗ ಏನು ಮಾಡಬೇಕು, ನೆಕ್ಸ್ಟ್ ಇದು 0 ಮಾಡ್ಕೋಬೇಕು. 0 ಮಾಡಬೇಕಂದ್ರೆ ಏನು ಮಾಡಬೇಕು, ಇದಕ್ಕೆ R1 ಪ್ಲಸ್ 3 ಟೈಮ್ಸ್ ಆಫ್ R3 ಮಾಡಿರಿ. ಓಕೆ, ಸೊ R1 ಬಿಕಮ್ಸ್ R1 plus 3 times of R3. Okay, right. So 1 as it is you write,
3 ಮೈನಸ್ 3 0 ಆಗುತ್ತೆ. ಓಕೆ, -2 + 12 -2 + 12 ಅಂತಂದರೆ ಎಷ್ಟೈತೆ ಇದು 10 ಆಯಿತು. ನೆಕ್ಸ್ಟ್ ಯು ರೈಟ್ R2 ಆ್ಯಸ್ ಇಟ್ ಈಸ್ 0 9 -11 0 -1 4. ಓಕೆ, ವಿಚ್ ಇಸ್ ಈಕ್ವಲ್ಸ್ ಟು ದಿಸ್ ಒನ್ R1 -2 × 3 ಅಂದರೆ 6 ಆಗುತ್ತೆ. ದಿಸ್ ಈಸ್ -5. ಓಕೆ, this you write 0 as it is because here also 0, here also 0. Then this is 3 × 1 is 3, you can write into A. R2 write as it is 0 1 0 -2 0 1. Okay, so next ಏನು ಮಾಡಬೇಕು, ಇಲ್ಲಿ ನಾವು 1 ತರಬೇಕು. ಏನು ಮಾಡಬೇಕು ಅದಕ್ಕೆ, ಇಲ್ಲಿ 1 ಬರಬೇಕಂದ್ರೆ ಏನು ಮಾಡಬೇಕು, ಸೊ R2 is equals to R2 + 8 times of R3 ಮಾಡಿರಿ. ಓಕೆ, 8 times of R3 ಇಂದ ಆ್ಯಡ್ ಮಾಡಿರಿ, ಇಲ್ಲಿ 1 ಬರ್ತದೆ. ಹಿಯರ್ ಯು ರೈಟ್ R1 ಆ್ಯಸ್ ಇಟ್ ಈಸ್ 1 0 10. ನೆಕ್ಸ್ಟ್ R2 ಇರ್ತಿಲ್ಲ, ಇಲ್ಲಿ 0ನೇ ಬರೀರಿ. 9 - 8 1 ಆಗುತ್ತೆ. -11 + 8 3 8 4 ಜಾ 32. 8 4 32 ಆಗುತ್ತಿಲ್ಲ, 32 11 ಕಡೆ ದಿನೇಶ್ ಉಳಿತದೆ 21 ಉಳಿತದೆ. ಸೊ ದಿಸ್ R3 ರೈಟ್ ಆ್ಯಸ್ ಇಟ್ ಈಸ್ 0 - 1 4. ನೆಕ್ಸ್ಟ್ ಇದು ನೋಡಿರಿ, ಇಲ್ಲಿ R1 ಆ್ಯಸ್ ಇಟ್ ಈಸ್ ಬರೀರಿ -5 0 3. ನೆಕ್ಸ್ಟ್ R2 ಇದೆಯಲ್ಲ, R2 ಇದ್ದಲ್ಲಿ ನೋಡಿರಿ R2 + 8 times of R3 ಅಂತ, ಇದು -8 2 ಜಾ 16 ಆಗುತ್ತೆ. ಓಕೆ, ಇಲ್ಲೊಂದು ಸ್ವಲ್ಪ ಬರ್ರಿ. R2 ಅಂದರೆ ಎಷ್ಟದ, R2 ಅಂತಂದರೆ R2 + 3 times of R1 ಅದ. R2 ಅಂದರೆ 0, 3 times of R1 ಅಂದರೆ 3 ಆಗುತ್ತೆ. ಇದು 3 ಬರೀರಿ, ಇಲ್ಲಿ 3 ಆಗುತ್ತೆ. ಹೌದಲ್ರಿ? ಓಕೆ, ರೈಟ್. ನೆಕ್ಸ್ಟ್ ನೋಡಿರಿ, +3 - 16. +3 - 16 ಅಂತಂದರೆ ಇಲ್ಲೊಂದು ಸ್ಟೆಪ್ ಬರೀತೀನಂತೆ, +3 - 16. ಓಕೆ, ನೆಕ್ಸ್ಟ್ R2 ಅಂದರೆ 1 ಇದೆನಾ, 1 + 8 ಅಂತಂದರೆ ಎಷ್ಟಾಗುತ್ತೆ, ಇದು 1 ಆಗುತ್ತೆ. ಹೌದಲ್ರಿ? ರೈಟ್. ಇದು 0 ಇದೆ, +8 ಅಂದರೆ 8 ಆಗುತ್ತೆ. ನೆಕ್ಸ್ಟ್ -2 0 1 ರೈಟ್ ಆ್ಯಸ್ ಇಟ್ ಈಸ್ ಇಂಟು A. ಓಕೆ, ಸೊ ಇವಾಗ ಏನು ಮಾಡ್ಬೇಕು ನಾವು, ಇವಾಗ ನಮಗೆ ಇಲ್ಲಿ 0 ಬೇಕು. 0 ಬೇಕಂದ್ರೆ ಏನು ಮಾಡ್ಬೇಕು ರೀ, R3 ಪ್ಲಸ್ R2 ಮಾಡೋಣ ಅಂತ, R3 + R2 ಮಾಡೋಣ ಅಂತ. ಓಕೆ, R3 ಕನ್ವರ್ಟ್ ಇಂಟು R3 + R2. ಓಕೆ, ರೈಟ್. R1 ರೈಟ್ ಆ್ಯಸ್ ಇಟ್ ಈಸ್ 1 0 10. ನೆಕ್ಸ್ಟ್ 0 1 21 0 -1 + 1 ಅಂದರೆ 0 ಆಗುತ್ತೆ. 4 + 21 25 ಆಗುತ್ತೆ. ಓಕೆ, ಸೊ ಯು ರೈಟ್ ಆ್ಯಸ್ ಇಟ್ ಈಸ್ R1 -5 0 3 ಇಂಟು A. -16 + 3 ಅಂತಂದರೆ -13 ಆಗುತ್ತೆ. 1 8 ಯು ರೈಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ನೋಡಿರಿ, ಇದು -13 ಇದೆ, ಇದು -2 ಇದೆ. -13 - 2 ಅಂದರೆ ಎಷ್ಟಾಗುತ್ತೆ ನೋಡಿರಿ, -13 - 2 ಅಂತಂದರೆ -15 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ R2 + R3 ಅಂದರೆ ಇದು 1 ಬರೀರಿ. 8 + 1 ಅಂದರೆ ಎಷ್ಟಾಯಿತು, 9 ಆಯಿತು. ಇಂಟು A ಆ್ಯಸ್ ಇಟ್ ಈಸ್ ಯು ಕ್ಯಾನ್ ರೈಟ್. ಓಕೆನಾ, ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಇಲ್ಲಿ 1 ಬರಬೇಕು. 1 ಬರಬೇಕಂದ್ರೆ ಏನು ಮಾಡಬೇಕು, /25 ಅಂತ ಮಾಡಿರಿ. ಓಕೆ, ನಾನು ಈಚೆ ಕಡೆ ಬರ್ತೀನಿ ಅಂತಿದ್ದನ್ನು. ಸೊ ಯು ಕ್ಯಾನ್ ರೈಟ್ ಹಿಯರ್ R3 ಕನ್ವರ್ಟ್ ಇಂಟು R3/25. ಓಕೆ, 25 ಡಿವೈಡ್ ಮಾಡಿಬಿಡ್ರಿ, ಇಲ್ಲಿ ನಮಗೆ 1 ಬರ್ತದೆ. ರೈಟ್ ಫಸ್ಟ್ ಆ್ಯಸ್ ಇಟ್ ಈಸ್ 1 0 10. ಸೆಕೆಂಡ್ ಆಲ್ಸೋ ರೈಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಯು ಕ್ಯಾನ್ ಡಿವೈಡ್ R3/25. 0/25 ಅಂದರೆ 0ನೇ ಆಗುತ್ತೆ, ಇದು 0 ಆಗುತ್ತೆ, ಇದು 1 ಆಗುತ್ತೆ. ಹೌದಾ? ಸೊ ವಿಚ್ ಇಸ್ ಈಕ್ವಲ್ಸ್ ಟು ಹಿಯರ್ ಯು ರೈಟ್ R1 ಆ್ಯಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ R2 ಆಲ್ಸೋ ಯು ರೈಟ್ ಆ್ಯಸ್ ಇಟ್ ಈಸ್. ಓಕೆ, ಸೊ ನೆಕ್ಸ್ಟ್ -15/25. 15/25 ಅಂದರೆ ಎಷ್ಟಾಗುತ್ತೆ, 5 3 ಜಾ 5 5 ಜಾ. ನೆಕ್ಸ್ಟ್ 1/25. ನೆಕ್ಸ್ಟ್ 9/25 ಆಗುತ್ತೆ. ಓಕೆ, ಸೊ ಇವಾಗ R1 ಇದ್ದಲ್ಲಿ ನಮಗೆ ಇಲ್ಲಿ 0 ಬೇಕು. ಓಕೆ, ಸೊ R1 ಇದ್ದಲ್ಲಿ 0 ಬೇಕಂದ್ರೆ ಏನು ಮಾಡಬೇಕು, R1 - 10 times of R3 ಮಾಡಿರಿ. ಓಕೆ, ಸೊ ನೆಕ್ಸ್ಟ್ R2 ಇದ್ದಲ್ಲಿ ಏನು ಬೇಕು ನಮ್ಗೆ, R2 ಇದ್ದಲ್ಲಿ ಇಲ್ಲಿ 0 ಬೇಕು. R2 -21 times of R3 ಮಾಡಿರಿ. ಓಕೆ, 21 times of R3 ಇದ್ರೊಳಗೆ ಸಬ್ಟ್ರಾಕ್ಟ್ ಮಾಡಿರಿ, ಅವಾಗ ನಮಗಿಲ್ಲಿ 0 ಬರ್ತದೆ. ಓಕೆ, ಸೊ ಲಾಸ್ಟ್ ಸ್ಟೆಪ್ ಇದೆ ನೋಡಿರಿ, ಇದು 1 ರೈಟ್ ಆ್ಯಸ್ ಇಟ್ ಈಸ್ 0. R1 ಅಂದರೆ 10 - 10 × 1 is 0. ಓಕೆ,
ನೆಕ್ಸ್ಟ್ R2 ಇದೆಲ್ಲ R2 ಅಂದರೆ ಇದನ್ನು ಫಸ್ಟ್ ಆ್ಯಸ್ ಇಟ್ ಈಸ್ ಬರೀರಿ 0 21 R2 ಅಂದರೆ 21 ಮೈನಸ್ 21 ಟೈಮ್ಸ್ ಆಫ್ R3 ಅಂದರೆ 21 ಮೈನಸ್ 21 0 ಆಗುತ್ತೆ. ನೆಕ್ಸ್ಟ್ ಯು ರೈಟ್ 0 0 1 ಆ್ಯಸ್ ಇಟ್ ಈಸ್. ಓಕೆ, ವಿಚ್ ಈಕ್ವಲ್ಸ್ ಟು you write R1 is minus 5 10 times of minus 10 into 3 by 5 ಅಂತ ಇದೆ, ಹೌದಲ್ರಿ? -5 ಮೈನಸ್ ಆಫ್ ಮೈನಸ್ ಪ್ಲಸ್ 3 by 5 into 10 ಎರಡನ್ನೂ ಸಿಂಪ್ಲಿಫೈ ಮಾಡಿರಿ. ನಿಮ್ಗೆ ಎಷ್ಟು ಬರ್ತದೆ ಅಂತಂದರೆ ಇಲ್ಲಿ 1 ಬರ್ತದೆ ರೀ. ಓಕೆ ರೈಟ್. ನೆಕ್ಸ್ಟ್ ಇಲ್ಲೇನು ಬರ್ತದೆ, ಇದನ್ನು ಸಿಂಪ್ಲಿಫೈ ಮಾಡಿದರೆ 2 by 5 ಬರ್ತದೆ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿದರೆ -3 by 5 ಬರ್ತದೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ -2 by 5. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ -4 by 25. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 11 by 25. ದಿಸ್ ಯು ರೈಟ್ ಆ್ಯಸ್ ಇಟ್ ಈಸ್ -3 by 5, 1 by 25, 9 by 25. ಓಕೆ, ಇಂಟು A. ರೈಟ್, ಯು ಕ್ಯಾನ್ ರೈಟ್ ಹಿಯರ್ therefore A ಇನ್ವರ್ಸ್ ಈಕ್ವಲ್ಸ್ ಟು, ಇದು ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರುತ್ತಲ್ಲ ನಿಮಗೆ, ಸಿಂಪ್ಲಿಫೈ ಮಾಡಿರಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳ್ಬೋದು. ದಿಸ್ ಯು ಕ್ಯಾನ್ ರೈಟ್ 1 -2 by 5, -3 by 5, -2 by 5, 4 by 25, okay, and 11 by 25, and in one more you can write that is -3 by 5, 1 by 25, 9 by 25. Okay, so this is the required result. Dear students, I hope you understood. I will go to next question. ಇದು 17th ಕ್ವಶನ್. ನಾವು 15th 16th ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಈಜಿ ಇದೆ. ಓಕೆನಾ? ಏನಿದೆ ಕ್ವಶನ್ ರೀ? A ಈಕ್ವಲ್ಸ್ ಟು 2 0 -1 5 1 0 0 1 3. ಓಕೆ, ಸೊ ದೆನ್ ಯು ಕ್ಯಾನ್ ರೈಟ್ ವಿ ನೋ ದಟ್ A ಈಕ್ವಲ್ಸ್ ಟು I into A. You can write here given matrix A, that is 2 0 -1 5 1 0 0 1 3. Okay, which equals to identity matrix is 1 0 1 1 0 0 0 1 0 and 0 0 1 into A. ಓಕೆ, ಸೊ ನೆಕ್ಸ್ಟ್ ಏನು ಬೇಕು ಇವಾಗ ನಮ್ಗೆ? ಇಲ್ಲಿ ಆಲ್ರೆಡಿ ಇಲ್ಲಂತೂ 0 ಕೊಟ್ಟಿದ್ದಾನೆ. ಇಲ್ಲೇನು ಬೇಕು ನಮಗೆ? 1 ಬೇಕು. ಏನು ಮಾಡಬೇಕು ಅಂದರೆ R1 2ದಿಂದ ಡಿವೈಡ್ ಮಾಡಿರಿ. ಓಕೆ, ಸೊ R1 ಬಿಕಮ್ಸ್ R1 by 2. ಓಕೆ, 2ದಿಂದ ಡಿವೈಡ್ ಮಾಡಿರಿ. 2 by 2 ಅಂದರೆ 1 ಆಗುತ್ತೆ, 0 by 2 ಅಂದರೆ 1 ಆಗುತ್ತೆ, 0ನೇ ಆಗುತ್ತೆ. ಇದು -1 by 2 ಆಗುತ್ತೆ ನೋಡಿರಿ. ನೆಕ್ಸ್ಟ್ ಯು ರೈಟ್ R2 ಆ್ಯಸ್ ಇಟ್ ಈಸ್ 5 1 0 0 1 3. ಓಕೆ, ನೆಕ್ಸ್ಟ್ R1 ಈಸ್ 1 by 2 0 0 0 1 0 0 0 1 ಯು ಕ್ಯಾನ್ ರೈಟ್ ಇಂಟು A. ಓಕೆ, ನೆಕ್ಸ್ಟ್ ನೋಡಿರಿ, ನಮಗಿಲ್ಲೇನು ಬೇಕು? 0 ಬೇಕು, ಹೌದಾ? ಸೊ ಇಲ್ಲಿ ಎಷ್ಟದ? 1 ಅದ. R2 -5 times of R1 ನೋಡ್ರಿ. R2 becomes R2 -5 times of R1. You write R1 as it is 1 0 -1 by 2. Then R2 is 5 minus 5 times of R1 ಅಂದರೆ 0 ಆಗುತ್ತೆ. Then this is 1 you write as it is. Next minus into minus plus 5 by 2 ಆಗುತ್ತೆ ಇದು. ಓಕೆ, this you write as it is. Okay, so next you write R1 as it is 1 by 0 1 by 2 0 0 into A. ಇಲ್ಲಿ ನೋಡ್ರಿ -5 times of R1 ಅಂತ, ಇದು -5 by 2 ಆಗುತ್ತೆ, ಹೌದಾ? ಸೊ ದೆನ್ ದಿಸ್ ಈಸ್ 1 0 0 0 1. ಓಕೆ, ಸೊ ನೆಕ್ಸ್ಟ್ ಇವಾಗ ನಮಗೆ ಇಲ್ಲಿ 0 ಬೇಕು, ಹೌದಲ್ರಿ? ಇಲ್ಲಿ 0 ಬೇಕಂದ್ರೆ ಏನು ಮಾಡಬೇಕು? R3 - R2 ಮಾಡಿರಿ. ಭಾಳ ಸಿಂಪಲ್ ಇದೆ. R3 - R2. ಓಕೆ, so then you will get here 0. Write R1 as it is 1 0 -1 by 2. Okay, which equals to 1 by 2 0 0. Okay, so R2 also write as it is. Here also write R2 as it is. Next ಇವಾಗ ನೋಡ್ರಿ, R3 ಅಂದರೆ 0 ಇದೆ. 0 - 0 ಅಂದರೆ 0ನೇ ಆಗುತ್ತೆ. 1 - 1 ಅಂದರೆ 0 ಆಗುತ್ತೆ. 3 -5 by 2. 3 -5 by 2. ಇದನ್ನು ಸಿಂಪ್ಲಿಫೈ ಮಾಡಿರಿ. ಎಲ್ ಸಿ ಎಮ್ ಎಷ್ಟಾಗುತ್ತೆ? 6 6 -5 by 2. 6 -5 by 2 ಅಂದರೆ 1 by 2 ಉಳಿತದೆ. ಓಕೆ, ನೆಕ್ಸ್ಟ್ 0 - ಆಫ್ ಮೈನಸ್ ಪ್ಲಸ್
ಇದು ಎಷ್ಟಾಗುತ್ತೆ 5/2 ಆಗುತ್ತೆ. ಇದು -1 ಆಗುತ್ತೆ. ಯು ರೈಟ್ ದಿಸ್ ಒನ್ ಆ್ಯಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ ನೋಡಿರಿ, ಇಲ್ಲಿ 0 ಬತ್ತು, ಇಲ್ಲಿ 0 ಬತ್ತು. ಇಲ್ಲಿ ಏನು ಬೇಕು ನಮಗೆ ಇವಾಗ 1 ಬೇಕು. ಹೌದಾ? ಸೊ 1 ಬೇಕಂದ್ರೆ ಏನು ಮಾಡಬೇಕು, ಅದಕ್ಕಿಂತ ಮುಂಚೆ ನೋಡಿರಿ ಎರಡನ್ನೂ ಆ್ಯಡ್ ಮಾಡಿರಿ, R1 0 ಆಗುತ್ತೆ. ಹೌದಾ? ಸೊ R1 ಬಿಕಮ್ಸ್ R1 ಪ್ಲಸ್ R3 ಮಾಡಿರಿ. ಓಕೆ, 1 0, R1 -1/2 ಇದೆ, R3 +1/2 ಇದೆ, ಇದು 0 ಆಗುತ್ತೆ. ರೈಟ್? ನೆಕ್ಸ್ಟ್ 0 1 5/2 ಯು ರೈಟ್ ಆ್ಯಸ್ ಇಟ್ ಈಸ್. 0 0 1/2 ಯು ರೈಟ್ ಆ್ಯಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿರಿ 1/2 + 5/2. 1/2 + 5/2 ಅಂದರೆ 6/2 ಆಗುತ್ತೆ, ಅದು 3 ಆಗುತ್ತೆ. ಓಕೆ, ದಿಸ್ ಈಸ್ -1. ಯಾಕಂದರೆ 0 -1 ಅಂದರೆ -1 ಆಗುತ್ತೆ. 0 + 1 ಅಂದರೆ 1 ಆಗುತ್ತೆ. ಇಂಟು ಎ ಕ್ಯಾನ್ ರೈಟ್ ದಿಸ್ R2 ಯು ರೈಟ್ ಆ್ಯಸ್ ಇಟ್ ಈಸ್, ಆ್ಯಂಡ್ R3 ಆಲ್ಸೋ ಯು ರೈಟ್ ಆ್ಯಸ್ ಇಟ್ ಈಸ್. ಓಕೆ, ಇವಾಗ ನೋಡಿರಿ R3ದಲ್ಲಿ ಇಲ್ಲಿ 1 ಬೇಕು. ಏನು ಮಾಡಬೇಕು ಅಂತಂದರೆ R3ದಲ್ಲಿ 1 ಬೇಕು, 2 ಟೈಮ್ಸ್ ಆಫ್ R3 ಮಾಡ್ಕೊಳ್ರಿ. ಓಕೆ, R3 ಬಿಕಮ್ಸ್ 2 ಟೈಮ್ಸ್ ಆಫ್ R3. 1 0 0 0 1 5/2 ಯು ರೈಟ್ ಆ್ಯಸ್ ಇಟ್ ಈಸ್. 0 0 1/2 ಇಂಟು 2 ಅಂದರೆ 1 ಆಗುತ್ತೆ. ಓಕೆ, ನೆಕ್ಸ್ಟ್ ಯು ರೈಟ್ ದಿಸ್ ಆ್ಯಸ್ ಇಟ್ ಈಸ್. 3 -1 1 -5/2 1 0. ಓಕೆ, 5/2 ಇಂಟು 2 ಅಂತಂದರೆ 5 ಆಗುತ್ತೆ. -1 ಇಂಟು 2 ಅಂತಂದರೆ -2 ಆಗುತ್ತೆ. 1 ಇಂಟು 2 ಅಂದರೆ 2 ಆಗುತ್ತೆ. ಓಕೆ, ಇಂಟು ಎ. ರೈಟ್? ಲಾಸ್ಟ್ ಸ್ಟೆಪ್ ನೋಡಿರಿ, ಇಲ್ಲಿ ನಮಗೆ 0 ಬೇಕು. 0 ಬೇಕಂದ್ರೆ ಏನು ಮಾಡಬೇಕು, R2 -5/2 ಟೈಮ್ಸ್ ಆಫ್ R3 ಮಾಡ್ಕೊಳ್ರಿ, 0 ಬಂದುಬಿಡ್ತದೆ. R2 -5/2 ಟೈಮ್ಸ್ ಆಫ್ R3 ಮಾಡಿರಿ. ಸೊ ಫಸ್ಟ್ ಯು ರೈಟ್ ಆ್ಯಸ್ ಇಟ್ ಈಸ್. ಹಿಯರ್ ಆಲ್ಸೋ ಫಸ್ಟ್ ಯು ರೈಟ್ ಆ್ಯಸ್ ಇಟ್ ಈಸ್. R2 ಏನಿದೆಯಲ್ಲ 0 1 ಬರೀರಿ, ಯಾಕಂದರೆ ಇಲ್ಲಿ ಎರಡು ಕಡೆ 0 ಇದೆಯಲ್ಲ, ಸಪ್ರೇಟ್ ಮಾಡಿದ್ರೆ ಇದೇ ಬರ್ತದೆ. ನೆಕ್ಸ್ಟ್ 5/2 ಇದೆಯಲ್ಲ, R2 ಅಂದರೆ 5/2 -5/2 ಟೈಮ್ಸ್ ಆಫ್ 1 ಅಂತ. 5/2 -5/2 ಅಂದರೆ 0 ಆಗುತ್ತೆ. ನೆಕ್ಸ್ಟ್ R3 ರೈಟ್ ಆ್ಯಸ್ ಇಟ್ ಈಸ್. ಹಿಯರ್ ಆಲ್ಸೋ R3 ರೈಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಇದ್ರ ಪ್ರಕಾರ R2 ಸಿಂಪ್ಲಿಫೈ ಮಾಡಿರಿ, ನಿಮಗೆ -15 6 -5 ಬರ್ತದೆ. ಹೌದಾ? ಸೊ ಯು ಕ್ಯಾನ್ ರೈಟ್ ಹಿಯರ್ ದೇರ್ಫೋರ್ A ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ದಿಸ್ ಮ್ಯಾಟ್ರಿಕ್ಸ್ ಯು ಕ್ಯಾನ್ ರೈಟ್. ಯಾವುದಿದೆ ಅದು? 3 -1 1 -15 6 -5 5 -2 2. Okay, this is the required result. So next I will go to last question. So last question is 18th one. Matrices A and B will be inverse of each other only if A and B ಇವೆರಡು ಮ್ಯಾಟ್ರಿಕ್ಸ್ ಏನದಾವಲ್ರಿ, ಇನ್ವರ್ಸ್ ಆಫ್ ಈಚ್ ಅದರ್, ಒಂದಕ್ಕೊಂದು ಇನ್ವರ್ಸ್ ಆಗಿರ್ತಾವಂತ. ಯಾವಾಗ ಅಂತಂದರೆ ಆಪ್ಷನಲ್ಲಿ ಏನಿದೆ, AB = BA ಅಂತಿದೆ, AB = BA = 0 ಅಂತಿದೆ, AB = 0 BA = I, AB = BA = I. ಇದರಲ್ಲಿ ಯಾವುದು ಒಂದು ಕಂಡೀಷನ್ ಇದ್ದಾಗ ಇವೆರಡು ಇನ್ವರ್ಸ್ ಆಗಿರ್ತಾವ ಅಂತ ಕೇಳ್ತಾ ಇದ್ದಾನಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಿದೆ? ಡಿ ಇದೆ. ಯಾಕಂತಂದರೆ ಇಲ್ಲಿ ಡೆಫಿನೇಷನ್ ಇದೆ ನೋಡಿರಿ. ಡೆಫಿನೇಷನ್ ನೋಡಿರಿ ಏನಿದೆ, if A is a square matrix of order M and if there exists another square matrix B of the same order M such that, ಯಾವಾಗಂತಂದರೆ AB = BA = I. ಓಕೆ, ಸೊ ದೆನ್ B is called the inverse matrix of A and it is denoted by A inverse. ಇನ್ ದಿಸ್ ಕೇಸ್ A is said to be invertible ಅಂತ ಇದೆ. ಹೌದಾ? ಸೊ ಹಾಗಾಗಿ AB = BA = I ಇದ್ದಾಗ ಮಾತ್ರ ನಾವಿಲ್ಲಿ ಇನ್ವರ್ಸ್ ಮ್ಯಾಟ್ರಿಕ್ಸನ್ನು ಪಡಿತಿದ್ದೆವು. ಸೊ ಹಾಗಾಗಿ ಡಿ ಆಪ್ಷನ್ ಏನಿದೆ ಕರೆಕ್ಟ್ ಇದೆ. So dear students, I hope you understood. Thank you so much.